ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾಂ ತಮಹಂ ವಂದೇ ಪರಮಾನಂದಮಾಧವಃ. ದೀಪ್ತನಯನಾರವಿಂದಂ ಶ್ರೀ ಸ್ವಾಮಿ ವಿವೇಕಾನಂದಂ ಭಾರತ ವೀರ ನರೇಂದ್ರಂ ತ್ವಾಂ ವಂದೇ ಸಿಂಹನಿನಾದಂ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗವೂ ನೀನು. ನೀನಲ್ಲದೆ ನನಗೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರನ್ನು ಹರಸಿ ಮಾರ್ಗದರ್ಶನವನ್ನು ಮಾಡುತ್ತಿರುವ ಪೂಜ್ಯ ಜಗದ್ಗುರು ಸನ್ನಿಧಿ ಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆಯ ಮೇಲಿರುವ ಚಿಕ್ಕೋಡಿಯ ಪರಮ ಪೂಜ್ಯರಿಗೆ ಪ್ರಣಾಮಗಳನ್ನು ಸಮರ್ಪಿಸಿ, ಉಪಸ್ಥಿತ ಹಿರಿಯರೇ, ಕಲಾ ಬಳಗದವರೇ, ಇಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ನಮ್ಮ ನಾಡಿನ ಅಪರೂಪದ ಧಾರ್ಮಿಕ ಕೇಂದ್ರವಾದ ನಿಡಸೋಶಿಯ ಸಂಸ್ಥಾನ ಮಠದಲ್ಲಿ ಪೂಜ್ಯ ಜಗದ್ಗುರು ಸನ್ನಿಧಿಯವರು ತಮ್ಮ ಕ್ರಿಯಾಶೀಲ ಆಚರಣೆಗಳಿಂದ, ಆಲೋಚನೆಗಳಿಂದ ನಮಗೆಲ್ಲ ಹೊಸ ಹೊಸ ಸಂಗತಿಗಳನ್ನ ಪರಿಚಯ ಮಾಡ್ತಾ ಇರೋದು ಗೊತ್ತೇ ಇದೆ. ಈ ವರ್ಷ ಭಾರತ ದೇಶಕ್ಕೆ ಒಂದು ಅಭಿಮಾನದ ವರ್ಷ. ಯಾಕೆ ಅಂದ್ರೆ ದೇಶ ಸ್ವಾತಂತ್ರ್ಯವನ್ನ ಸಂಪಾದಿಸಿ 75 ವಸಂತಗಳು ಪೂರ್ಣಗೊಂಡಿವೆ. ಈ ಸಂಭ್ರಮವನ್ನ ಇಡೀ ದೇಶ ಆಜಾದಿ ಕಾ ಅಮೃತ ಮಹೋತ್ಸವ ಅನ್ನೋ ಹೆಸರಿನಲ್ಲಿ ಕಳೆದ 1 ವರ್ಷದಿಂದಲೂ ಕೂಡ ಆಚರಿಸುತ್ತಲೇ ಬಂದಿದೆ. ಪೂಜ್ಯ ಜಗದ್ಗುರುಗಳವರ ದೂರದೃಷ್ಟಿ ಎಷ್ಟು ವಿಭಿನ್ನ ಆಗಿದೆ ಅನ್ನೋದಕ್ಕೆ ಈ ವರ್ಷದ ಶಿವರಾತ್ರಿಯ ಮಹೋತ್ಸವವನ್ನು ಅವರು ದೇಶದ ಆಜಾದಿಯ ಅಮೃತ ಮಹೋತ್ಸವಕ್ಕೆ ಸಮರ್ಪಣೆ ಮಾಡಿದ್ದಾರೆ. ನಮ್ಮ ದೇಶ ಭಾರತ ಯಾಕೆ ಜಗದ್ವಂದ್ಯ ಆಯಿತು ಅಂದ್ರೆ ಇಂತಹ ವಿಶಿಷ್ಟ ಆಲೋಚನೆಗಳಿಂದಲೇ ವಿದೇಶ ಜಗದ್ವಂದ್ಯ ಆಯಿತು. ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದೆ, ಮಠಮಾನ್ಯಗಳು ಅಂದ್ರೆ ಪೂಜೆ, ಪ್ರಾರ್ಥನೆ, ಭಜನೆ, ಪುರಾಣ, ಕೀರ್ತನೆ, ಪ್ರವಚನಗಳಿಗೆ ಮಾತ್ರ ಸೀಮಿತ. ಆದರೆ ನಿಡಸೋಶಿಯ ಜಗದ್ಗುರು ಸನ್ನಿಧಿಯವರು ಕಾಲಮಾನದ ಅಗತ್ಯಕ್ಕೆ ಅನುಗುಣವಾಗಿ ಜನರ ಆಲೋಚನೆಗಳನ್ನ, ಕಾಲಮಾನದ ಅಗತ್ಯಕ್ಕೆ ಅನುಗುಣವಾಗಿ ಜನರ ಜೀವನವನ್ನ ಓಡಿಸುವ ವಿಚಾರವನ್ನ ಮಾಡ್ತಾರೆ. ಆದ್ದರಿಂದ ಜಗದ್ಗುರು ಸನ್ನಿಧಿಯವರು ಈ ವರ್ಷ ಈ ಪವಿತ್ರವಾದ ವೇದಿಕೆಯಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವ ವಿಷಯದ ಅಂಗವಾಗಿ ನಮ್ಮ ಇತಿಹಾಸ, ನಮ್ಮ ಹೆಮ್ಮೆ ಅನ್ನುವ ವಿಷಯವನ್ನ ಕುರಿತು ಪ್ರವಚನ ಮಾಡೋದಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಒಮ್ಮೊಮ್ಮೆ ಅನಿಸ್ತದೆ, ಇತಿಹಾಸದ ಬಗ್ಗೆ ಪ್ರವಚನ ಏನ್ ಮಾಡುವುದು? ಇತಿಹಾಸದಲ್ಲಿ ಪವಾಡಗಳು ಬರುವುದಿಲ್ಲ, ಇತಿಹಾಸದಲ್ಲಿ ಕಲ್ಪನೆಗಳು ಬರೋದಿಲ್ಲ. ಇತಿಹಾಸಕ್ಕೂ ಪ್ರವಚನಕ್ಕೂ ಬಹಳ ವ್ಯತ್ಯಾಸ ಇದೆ. ಆದರೂ
ಪ್ರವಚನ ಮತ್ತು ಇತಿಹಾಸ ಬೇರೆ ಬೇರೆ ಅಲ್ಲ. ಆದ್ದರಿಂದ ಪೂಜ್ಯ ಜಗದ್ಗುರುಗಳವರ ಆದೇಶವನ್ನ ಶ್ರದ್ಧೆಯಿಂದ ಶಿರಸಾ ವಹಿಸಿ ಈ ವರ್ಷ ಇಂದಿನಿಂದ 11 ದಿನಗಳವರೆಗೆ ನಿಮ್ಮೆಲ್ಲರ ಜೊತೆಯಲ್ಲಿ ನಾನು ನನಗೆ ಗೊತ್ತಿರುವಂತಹ ಅಲ್ಪ ಇತಿಹಾಸವನ್ನ, ನಮ್ಮ ಇತಿಹಾಸವನ್ನ, ದೇಶದ ಇತಿಹಾಸವನ್ನ ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೀನಿ. ಇತಿಹಾಸದ ಪಿತಾಮಹ ಆದಂತ ಹೆರೋಡೋಟಸ್ರವರು ಇತಿಹಾಸಕ್ಕೆ ಒಂದು ವ್ಯಾಖ್ಯೆಯನ್ನ ಕೊಡ್ತಾರೆ. ಬಹಳ ಅದ್ಭುತವಾದ ವ್ಯಾಖ್ಯೆ. ಅವ್ರು ಹೇಳ್ತಾರೆ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಮತ್ತು ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸ ಅಂತ ಹೇಳ್ತಾರೆ. ಇತಿಹಾಸ ಅಂದ್ರೆ ಮುಂದಿನ ಜನಾಂಗದವರು, ಮುಂದಿನ ಪೀಳಿಗೆಯವರು ನೆನಪಿಡಲೇಬೇಕಾದಂತಹ ಮಹಾನ್ ವೀರರ ಮತ್ತು ಮಹತ್ವಪೂರ್ಣ ಘಟನೆಗಳ ದಾಖಲೆಗೆ ಇತಿಹಾಸ ಅಂತ ಕರೀತಾರೆ. ಈ ವಿಷಯದಲ್ಲಿ ನಮ್ಮ ದೇಶ ಸಮೃದ್ಧವಾದ ದೇಶ. ಈ ಮಣ್ಣಿನಲ್ಲಿ ಅಂದ್ರೆ ಭರತ ಭೂಮಿಯಲ್ಲಿ ಮಹಾನ್ ವೀರರಿಗೆ, ಮಹತ್ವಪೂರ್ಣ ಘಟನೆಗಳಿಗೆ ಕೊರತೆನೇ ಇಲ್ಲ. ಇನ್ನೂ ಜಗತ್ತಿನ ಎಷ್ಟೋ ರಾಷ್ಟ್ರಗಳು ಕಣ್ಣು ಬಿಟ್ಟಿರಲಿಲ್ಲ, ಅವುಗಳು ಹುಟ್ಟಿರಲಿಲ್ಲ. ಆ ದೇಶಗಳಲ್ಲಿ ನಾಗರಿಕತೆ ಅನ್ನೋದು, ಸಾಂಘಿಕ ಜೀವನ ಅನ್ನೋದು, ಸಾಧನೆ ಅನ್ನೋದು, ಸಿದ್ಧಿ ಅನ್ನೋದು ಗಗನ ಕುಸುಮವಾದ ಕಾಲಕ್ಕೆ ಭಾರತ ದೇಶ ಬಹಳ ಎತ್ತರದಲ್ಲಿ ಬೆಳೆದು ನಿಂತಿತ್ತು. ಎಷ್ಟು ಎತ್ತರದಲ್ಲಿ ಬೆಳೆದು ಭಾರತ ದೇಶ ನಿಂತಿತ್ತು ಅಂದ್ರೆ ಇವತ್ತಿಗೂ ಆ ಎತ್ತರವನ್ನ ತಲುಪೋದಕ್ಕೆ ಎಷ್ಟೋ ರಾಷ್ಟ್ರಗಳು ಪ್ರಯಾಸವನ್ನ ಪಡ್ತಾ ಇದ್ದಾರೆ. ಭಾರತ ಭೌತಿಕವಾದ ಪ್ರಗತಿಯಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆದಿತ್ತೋ ಆಂತರಿಕವಾದ ಪ್ರಗತಿಯಲ್ಲೂ ಕೂಡ ಅಷ್ಟೇ ಆಳವಾದ ಗಮ್ಯ ಸಾಧನೆಯನ್ನು ಮಾಡಿತ್ತು. ಆದ್ದರಿಂದ ಭಾರತ ದೇಶದ ಆ ಗಹನತೆ ಮತ್ತು ಮಹನತೆಗಳೇ ಭಾರತ ದೇಶದ ಇತಿಹಾಸ. ಇತಿಹಾಸ ಅಂದ್ರೆ ಏನು? ಹಿಂದೆ ನಡೆದ ಕಥೆ. ಇತಿಹಾಸ ಅಂದ್ರೆ ಹಿಂದೆ ನಡೆದ ಕಥೆ. ನಮ್ಮ ಹಿರಿಯರು ಏನಿರ್ತಾರಲ್ಲ, ನಮ್ಮ ಪೂರ್ವಜರು ಏನಿದ್ರಲ್ಲ, ಅವರು ಬದುಕಿದ ರೀತಿ ನೀತಿಗಳು, ಆಲೋಚಿಸಿದ ಆಲೋಚನೆಗಳು, ಆಚರಿಸಿದ ಆಚರಣೆಗಳ ಒಟ್ಟು ಮೊತ್ತಕ್ಕೆ ಭಾರತದ ಇತಿಹಾಸ ಅಂತ ಕರೀತಾರೆ. ನೆನಪಿಟ್ಕೋಬೇಕು, ನಮ್ಮ ಹಿರಿಯರು ಬದುಕಿದ ರೀತಿ ನೀತಿಗಳು, ಆಲೋಚಿಸಿದ ಆಲೋಚನೆಗಳು ಮತ್ತು ಆಚರಿಸಿದ ಆಚರಣೆಗಳ ಒಟ್ಟು ಮೊತ್ತಕ್ಕೆ ಇತಿಹಾಸ ಅಂತ ಕರೀತಾರೆ. ಭಾರತ ದೇಶಕ್ಕೆ ಸಾವಿರಾರು ವೈಶಿಷ್ಟ್ಯಗಳಿವೆ. ಆ ಸಾವಿರಾರು ವೈಶಿಷ್ಟ್ಯಗಳಲ್ಲಿ ತನ್ನ ಹೆಸರಿನಲ್ಲೇ 10 ವೈಶಿಷ್ಟ್ಯಗಳನ್ನು ಇಟ್ಟುಕೊಂಡಿರೋದು ಕಿರೀಟಪ್ರಾಯದಂತಹ ಸಂಗತಿ. ಜಗತ್ತಿನ ಯಾವುದೇ ದೇಶವನ್ನ ನೀವು ನೋಡಿ, ಆ ದೇಶದ ಹೆಸರು ಎಲ್ಲಾ ಭಾಷೆಗಳಲ್ಲೂ ಒಂದೇ ಆಗಿರುತ್ತೆ. ನಮ್ಮ ದೇಶವನ್ನ ನೀವು ತಗೊಳ್ಳಿ, ನಮ್ಮ ದೇಶಕ್ಕೆ ರಾಷ್ಟ್ರೀಯ ಭಾಷೆಯಲ್ಲಿ ಇರುವ ಹೆಸರೇ ಬೇರೆ, ಅಂತಾರಾಷ್ಟ್ರೀಯ ಭಾಷೆಯಾದ ಇಂಗ್ಲಿಷ್ನಲ್ಲಿ ಇರುವ ಹೆಸರೇ ಬೇರೆ, ಪ್ರಾದೇಶಿಕ ಭಾಷೆಗಳಲ್ಲಿ ಇರುವ ಹೆಸರೇ ಬೇರೆ. ಅಷ್ಟೇ ಅಲ್ಲ, ಪುರಾಣ ಕಾಲದಿಂದಲೂ ಕೂಡ ಜಗದ್ದೊಂದೇ ಈ ಗೌರವಶಾಲಿ ಭೂಮಿಗೆ ಅನೇಕ ಹೆಸರುಗಳಿದ್ದಾವೆ. ನಿಮಗೆಲ್ಲ ಗೊತ್ತಿರಬೇಕು, ಭಾರತ ದೇಶವನ್ನ ಭಾಗವತ ಪುರಾಣದಲ್ಲಿ ಅಜನಾಭ ವರ್ಷ ಅಂತ ಕರೀತಾರೆ. ಅಜನಾಭ ವರ್ಷ.
ಅಂದ್ರೆ ಭಗವಾನ್ ವಿಷ್ಣುವಿನ ನಾಭಿ ಕಮಲದ ಮೇಲೆ ನಿಂತಿರುವ ಸತ್ಯ ಮತ್ತು ನೀತಿಗಳನ್ನೇ ದಳಗಳಾಗಿ ಹೊಂದಿರುವ ಪವಿತ್ರವಾದ ಭೂಮಂಡಲಕ್ಕೆ ಅಜನಾಭ ವರ್ಷ ಎಂದು ಹೆಸರು. ಎಷ್ಟು ಅಪರೂಪದ ಹೆಸರು! ನಿಮಗೆ ಚಪ್ಪಾಳೆ ಹೊಡಿಬೇಕು ಅನಿಸ್ಲಿಲ್ಲ ನೋಡಿ. ಯಾಕೆಂದ್ರೆ ಅತೀ ಅತೀ ಬೇಡವಾದ ವಿಷಯ ಇತಿಹಾಸ. ಅದರಲ್ಲೂ ಇಂದಿನ ದಿನಮಾನದಲ್ಲಿ ವಿಜ್ಞಾನ ತಂತ್ರಜ್ಞಾನಗಳ ಮೇಲಾಟವೇ ಮೆರೆದಾಡೋ ಕಾಲದಲ್ಲಿ ಇತಿಹಾಸವನ್ನು ಯಾರೂ ಇಷ್ಟಪಡೋದಿಲ್ಲ. ಹಂಗೂ ಹಿಂಗೂ ನಮ್ಮ ದೇಶದ ಬಗ್ಗೆ 4 ಮಾತು ಹೇಳ್ತೀನಿ ಅಂತ ಯಾರಾದ್ರೂ ಮುಂದೆ ಬಂದ್ರೆ ಹಳೆ ಕಥೆ ಹೇಳಿ ಈಗೇನು ಉಪಯೋಗ ಇದೆ ಅಂತ. ನಮಗೆ ಅಭಿಮಾನ ಪಡೋದಕ್ಕೆ ಇದಕ್ಕಿಂತ ದೊಡ್ಡದು ಏನು ಬೇಕು ಹೇಳಿ? ನಮ್ಮ ದೇಶಕ್ಕೆ ಅಜನಾಭ ವರ್ಷ ಅಂತ ಹೆಸರಿತ್ತು ಭಾಗವತ ಪುರಾಣದಲ್ಲಿ. ವಾಯು ಪುರಾಣದಲ್ಲಿ ಈ ಭೂಮಿಗೆ ಹೈಮತ ವರ್ಷ ಅಂತ ಹೆಸರಿತ್ತು. ಅಜನಾಭ ವರ್ಷ, ಹೈಮತ ವರ್ಷ, ಭಾರತ, ಭರತ ವರ್ಷ, ಭರತಖಂಡ, ಜಂಬೂದ್ವೀಪ, ಹಿಂದೂಸ್ಥಾನ್, ಇಂಡಿಯಾ ನಮ್ಮ ದೇಶದ ಹೆಸರು. ನೀವು ಅಮೆರಿಕ ಹೊಡಿಬೇಕು ಅನಿಸಿದ್ರೆ ಎಲ್ಲರೂ ಸೇರಿ ಚಪ್ಪಾಳೆ ಹೊಡಿಬೇಕು. ಹನ್ನೊಂದು ದಿನ ಇದೆ, ಇನ್ನೂ ಚಪ್ಪಾಳೆ ಹೊಡೆಯೋದು ಬಹಳ ಇದೆ. ನಾವು ಚಪ್ಪಾಳೆ ಹೊಡಿದೇ ಇದ್ರೆ ನಮ್ಮ ದೇಶಕ್ಕೆ ಯಾರು ಚಪ್ಪಾಳೆ ಹೊಡಿತಾರೆ ಹೇಳಿ? ನಾವು ಬಿಡಂಗಿಲ್ಲ. ನಮ್ಮ ದೇಶದ ಹೆಸರಿನ ವೈಶಿಷ್ಟ್ಯ ನೋಡಿ. ಸುಮ್ಮನೆ ಸಾಂದರ್ಭಿಕವಾಗಿ ಒಂದು ಮಾತು ಹೇಳ್ತೇನೆ. ಅಮೇರಿಕಾ ಅಂತ ಒಂದು ದೇಶ ಇದೆ. ಅಮೇರಿಕಾ ದೇಶಕ್ಕೆ ಇಂಗ್ಲಿಷ್ ನಲ್ಲಿ ಏನು ಕರೀತಾರೆ ಗೊತ್ತಾ? ಅಮೇರಿಕಾ. ಹಿಂದಿಯಲ್ಲಿ ಅಮೇರಿಕಾ, ಅಮೇರಿಕೆಯ ಭಾಷೆಯಲ್ಲಿ ಅಮೇರಿಕಾ, ಫ್ರೆಂಚ್ ಭಾಷೆಯಲ್ಲೂ ಅಮೇರಿಕಾ, ಜಾಪನೀಸ್ ಅಲ್ಲೂ ಅಮೇರಿಕಾ, ಚೈನೀಸ್ ಅಲ್ಲೂ ಅಮೇರಿಕಾ. ನಮ್ಮ ದೇಶ ಹಾಗಲ್ಲ. ಕನ್ನಡದಲ್ಲಿ ಪ್ರಾದೇಶಿಕ ಭಾಷೆ ಒಂದರಲ್ಲಿ ಇದು ಭಾರತ, ಹಿಂದಿ ಒಳಗಡೆ ಹಿಂದೂಸ್ಥಾನ್, ಇಂಗ್ಲಿಷಲ್ಲಿ ಹೆಸರಿನಲ್ಲೇ ಇಷ್ಟು ವಿಶೇಷ ಇದೆ ಅಂದ್ರೆ ಒಳಗಡೆ ಇನ್ನೆಷ್ಟು ವಿಶೇಷ ಇರಬೇಕು ಹೇಳಿ? ಭಾರತ ಅಂದ್ರೆ ಜಗತ್ತಿನ ಕೌತುಕದ ವಿಶಿಷ್ಟವಾದ, ಜಗತ್ತಿಗೆ ಅರ್ಥವಾಗದ, ಜಗತ್ತನ್ನು ತನ್ನ ಕಬಂಧ ಬಾಹುಗಳಿಂದ ಸಾರ್ವಕಾಲಿಕವಾಗಿ ಎತ್ತಿ ಹಿಡಿಯಲು ನಿರಂತರವಾಗಿ ಪ್ರಯತ್ನ ಮಾಡುವ ಏಕೈಕ ಸತ್ಯ ಭೂಮಿ. ಇದನ್ನು ನಾನು ಹೇಳ್ತಾ ಇಲ್ಲ, ನಿಮ್ಗೆ ಚಪ್ಪಾಳೆ ಹೊಡೆಯೋದು ಕಲಿಸ್ತೇನೆ ನೋಡ್ರಿ. 2 ಕೈ ಹಿಂಗ್ ಮೇಲೆ ಇತ್ತು, ದಿನ ಹಿಂದೆ ಹೊಡಿಬೇಡ, ಇವತ್ತೊಂದು ದಿವಸ 2 ಕೈ, 2 ಕೈ. ಯಾರ್ಯಾರ ಕೈ ಅದು ಅವ್ರು ಎತ್ತರಷ್ಟ ಹೇಳ್ತೀನಿ, ಚಪ್ಪಾಳೆ ಹೇಳ್ತೀನಿ. ಅಕಸ್ಮಾತ್ ದೇಶದ ಮೇಲೆ, ಸಂಸ್ಕೃತಿ ಮೇಲೆ, ಸಂತರ ಮೇಲೆ, ಧರ್ಮದ ಮೇಲೆ ಅಭಿಮಾನ ಬಂದಾಗ 2 ಕೈ ಎತ್ತಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ನಾ ಯಾಕೆ ಹೇಳಿದೆ ಅಂದ್ರೆ ಇನ್ನೊಂದು 5-6 ತಿಂಗಳು ನಮ್ಮ ರಾಜ್ಯದ ಬರೀ ಚಪ್ಪಾಳೆನ ಕೇಳಿಸ್ತಾವ. ಮತ್ತ ಅವ್ರು ಎಷ್ಟು ಜೋರ್ ಹೊಡಿತಾರಂದ್ರ ಬೇಡ ನಿಲ್ಸಿ ಅಂದ್ರೂ ಚಪ್ಪಾಳೆ ಹೊಡಿತಾರೆ. ಇನ್ನೊಂದು 5-6 ತಿಂಗಳು ನಿಮ್ಗೆ ತಿಳಿಲಿಲ್ಲ. ಶಿವರಾತ್ರಿ ಮುಗಿದ ಮೇಲೆ ತಿಳಿಯಕ್ ಚಾಲು ಆಕತಿ. ಬೇಸಿಗೆ ಕಾವು ಹೆಚ್ಚಾದಂಗ ಚಪ್ಪಾಳೆ ಹೆಚ್ಚಾಗ್ತಾವ. ಆ ಚಪ್ಪಾಳೆಗೆ ಬೆಲೆ ಇರುವುದಿಲ್ಲ, ಈ ಚಪ್ಪಾಳೆಗೆ ಕಿಮ್ಮತ್ತು ಹೆಚ್ಚಿರ್ತದೆ. ಏಕೆಂದ್ರೆ ಇದು ನಮ್ಮ ಭೂಮಿಗೆ, ಭಾರತಾಂಬೆಗೆ, ಭಾರತ ಮಾತೆಯ ಇತಿಹಾಸಕ್ಕೆ ಹೊಡೆಯುವಂತ ಚಪ್ಪಾಳೆ. ನಮ್ಮ ದೇಶಕ್ಕೆ ಭಾರತ ಅಂತ ಯಾಕೆ ಹೆಸರು ಬಂತು ಅನ್ನೋದಕ್ಕೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ವಾಯು ಪುರಾಣದಲ್ಲಿ ಋಷಭ ಮತ್ತು ಯಶಸ್ವಿನಿ ದೇವಿಯವರ ಜ್ಯೇಷ್ಠ ಪುತ್ರನಾದ ಭರತನಿಂದ ಈ ದೇಶಕ್ಕೆ ಭಾರತ ಎನ್ನುವ ಹೆಸರು ಬಂತು ಅಂತ ಕರೀತಾರೆ. ಋಷಭ ಮತ್ತು ಯಶಸ್ವಿನಿ ದೇವಿಯವರ ಸುಪುತ್ರನಾದ ಭರತ ಬಹಳ ಪರಾಕ್ರಮಿಯಾದ ಅರಸ ಇದ್ದ.
ಅವನು ಅರಸನಾಗಿದ್ದ ಕಾಲದಲ್ಲಿ ತನ್ನ ಪರಾಕ್ರಮದಿಂದ ಎಲ್ಲಾ ವೈರಿಗಳನ್ನ ಮೆಟ್ಟಿ ನಿಂತಿದ್ದ ಮತ್ತು ಈ ನಾಡಿಗೆ ಸುಭೀಕ್ಷೆಯನ್ನ ದಯಪಾಲಿಸಿದ್ದ. ಆದ್ದರಿಂದ ನಮ್ಮ ದೇಶಕ್ಕೆ ಆ ಭರತ ಚಕ್ರವರ್ತಿಯ ಗೌರವಾರ್ಥವಾಗಿ ಭಾರತ ಎನ್ನುವ ಹೆಸರು ಬಂತು ಅಂತ ವಾಯು ಪುರಾಣದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಭಾಗವತ ಪುರಾಣ, ಮಾರ್ಕಾಂಡೇಯ ಪುರಾಣಗಳಲ್ಲೂ ಇದನ್ನ ಬೆಂಬಲಿಸುತ್ತಾರೆ. ಇನ್ನು ಮಹಾಭಾರತದಲ್ಲಿ ದುಷ್ಯಂತ ಮತ್ತು ಶಕುಂತಲೆಯರ ಸುಪುತ್ರನಾದ ಭರತನಿಂದ ಈ ದೇಶಕ್ಕೆ ಭಾರತ ಎನ್ನುವ ಹೆಸರು ಬಂತು ಅಂತ ಉಲ್ಲೇಖ ಇದೆ. ನಿಮ್ಗೆಲ್ಲ ಗೊತ್ತಿದೆ, ದುಷ್ಯಂತ ಮತ್ತು ಶಕುಂತಲೆಯರ ಪುತ್ರನಾದ ಭರತ 4 ದಿಕ್ಕುಗಳ ಸಮಗ್ರ ಭೂಭಾಗವನ್ನು ಗೆದ್ದಿದ್ದ ಮತ್ತು 100ಕ್ಕೂ ಹೆಚ್ಚು ಅಶ್ವಮೇಧ ಯಾಗಗಳನ್ನು ಮಾಡಿದ್ದ. ಜಗತ್ತಿನ ಇತಿಹಾಸದಲ್ಲಿ ಅಶ್ವಮೇಧ ಯಾಗವನ್ನ ಆಚರಿಸಿದ ಉದಾಹರಣೆಗಳು ಭಾರತವನ್ನು ಬಿಟ್ಟು ಹೊರಗಡೆ ಎಲ್ಲೂ ಇಲ್ಲ. ಭಾರತದ ಇತಿಹಾಸದಲ್ಲಿ ಭರತನಷ್ಟು ಅಶ್ವಮೇಧ ಯಾಗಗಳನ್ನು ಆಚರಿಸಿದ ಉದಾಹರಣೆ ಮತ್ತೊಂದಿಲ್ಲ. ಅಶ್ವಮೇಧ ಯಾಗ ಅಂದ್ರೆ ಏನು ಗೊತ್ತೇನು? ಸಾಮಾನ್ಯವಾದ ಆಚರಣೆ ಅಲ್ಲ. ಒಂದು ಕುದುರೆಗೆ ಯಾವ ದಿಕ್ಕಿಗೆ ಮುಖ ಮಾಡಿ ಹೋಗೋದಕ್ಕೆ ಶಕ್ಯ ಇದೆಯೋ ಆ ದಿಕ್ಕಿಗೆ ಯಶಸ್ಸಿನ ಚಿಹ್ನೆ ಕಟ್ಟಿ ಬಿಟ್ಟು ಬಿಡೋದು. ಆ ಕುದುರೆ ಎಲ್ಲೆಲ್ಲಿ ಹೋಗ್ತದೋ ಅಲ್ಲಲ್ಲೆಲ್ಲ ಈ ರಾಜನ ಪರಾಕ್ರಮದ ಧ್ವಜವನ್ನ ನೆಡೋದು. ಅದಕ್ಕೆ ಅಶ್ವಮೇಧ ಯಾಗ ಅಂತ ಕರೀತಿದ್ರು. ಭರತ ಚಕ್ರವರ್ತಿ ಇದ್ನಲ್ಲ, 100 ಅಶ್ವಮೇಧ ಯಾಗಗಳನ್ನ ಆತ ಆಚರಿಸಿದ್ದನು. ಅಂದ್ರೆ ಆತನನ್ನ ಸೋಲಿಸುವಂತ ಯಾವುದೇ ಪರಾಕ್ರಮಿ ಆ ಕಾಲಕ್ಕೆ ಈ ನೆಲದ ಮೇಲೆ ಇರಲಿಲ್ಲ. ಆತ ಬರೀ ಪರಾಕ್ರಮಿಯಾಗಿರ್ಲಿಲ್ಲ, ಯುದ್ಧದಾಹಿಯಾಗಿರ್ಲಿಲ್ಲ, ಧರ್ಮ ಪ್ರೇಮಿಯಾಗಿದ್ದ, ಕರ್ಮ ಪ್ರೇಮಿಯಾಗಿದ್ದ, ಸತ್ಯ ಪ್ರೇಮಿಯಾಗಿದ್ದ. ತನ್ನ ಎಲ್ಲಾ ಸದ್ಗುಣಗಳನ್ನು ಬಳಸಿಕೊಂಡು ತನ್ನ ಕಾಲದಲ್ಲಿ ಎಲ್ಲರನ್ನೂ ಸುಭೀಕ್ಷೆಯಿಂದ ಇಡುವ ಪ್ರಯತ್ನವನ್ನ ಭರತ ಚಕ್ರವರ್ತಿ ಮಾಡಿದ್ದ. ಆದ್ದರಿಂದ ಈ ನಾಡಿಗೆ ಭಾರತ ಎನ್ನುವ ಹೆಸರು ಬಂತು ಅಂತ ಮಹಾಭಾರತದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಐತರೇಯ ಬ್ರಾಹ್ಮಣ, ಶತಪಥ ಬ್ರಾಹ್ಮಣಗಳಲ್ಲೂ ಇದನ್ನ ಸಹಮತಿಸ್ತಾರೆ. ಈ ಭಾರತ ಅನ್ನೋ ಹೆಸರಿದೆಯಲ್ಲ, ಶಬ್ದ ಇದೆಯಲ್ಲ, ಈ ಶಬ್ದದ ಅರ್ಥ ಎಷ್ಟು ಸುಂದರವಾಗಿದೆ. ಸಾಮಾನ್ಯವಾಗಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಹೆಸರಿನ ಹಿಂದಿನ ಉದ್ದೇಶ ಭಿನ್ನ ಭಿನ್ನ ಇದೆ. ಒಂದು, ಆ ಭೂಭಾಗವನ್ನ ಯಾರು ಸಂಶೋಧನೆ ಮಾಡಿದರೋ ಅವರ ಹೆಸರಿಟ್ಟಿದ್ದಾರೆ, ಅಥವಾ ಆ ಭೂಭಾಗದ ವೈಶಿಷ್ಟ್ಯ ಒಂದನ್ನ ಆರಿಸಿ ಆ ದೇಶಕ್ಕೆ ಆ ಹೆಸರು ಇಟ್ಟಿದ್ದಾರೆ. ನಮ್ಮ ದೇಶದ ಹೆಸರಿನ ವಿಶೇಷತೆನೇ ಬೇರೆ. ದೊಡ್ಡವರು ಬರೀತಾರೆ, ಭಾರತ ಅಂದ್ರೆ ಪೋಷಿಸು, ಭರಿಸು, ಬೆಳಕು ನೀಡು, ಜ್ಞಾನ ನೀಡು, ಸತ್ಯ ಹರಡು ಎನ್ನುವ ಅರ್ಥ ಬರುತ್ತದೆ ಅಂತ ಬರೀತಾರೆ. ಭಾರತ ಅಂದ್ರೆ ಎಷ್ಟು ವಿಶೇಷ ಇದೆ ನೋಡಿ. ನಾನು ಮೊದಲು ಉಲ್ಲೇಖ ಮಾಡಿದ ಅಜನಾಭ ವರ್ಷದಿಂದ ಈಗ ಕೊನೆಯ ವಾಕ್ಯದಲ್ಲಿ ಉಲ್ಲೇಖ ಮಾಡಿದ ಸತ್ಯ ಹರಡು ಎನ್ನುವ ಅರ್ಥ ಬರುವವರೆಗೆ 100 ಅರ್ಥಗಳನ್ನುಳ್ಳ ಹೆಸರುಗಳನ್ನ ಭಾರತ ತನ್ನ ಹೆಸರಿನಲ್ಲಿಯೇ ಒಳಗೊಂಡಿದೆ ಅನ್ನೋದಾದ್ರೆ ಇದರ ಇತಿಹಾಸ ಎಷ್ಟು ವಿಶೇಷ ಇರಬೇಕು. ಇದು ಬೆಳೆದು ಬಂದ ಹಾದಿ ಎಷ್ಟು ಗಮ್ಯ ಇರಬೇಕು, ಗಹನ ಇರಬೇಕು. ನಮ್ಮ ದೇಶದ ಕಥೆ ಸಣ್ಣ ಕಥೆ ಅಲ್ಲ, ನಮ್ಮ ದೇಶದ ಶ್ರೇಷ್ಠತೆ ಸಣ್ಣ ಶ್ರೇಷ್ಠತೆ ಅಲ್ಲ. ಒಮ್ಮೆ ಇಂಥ ಭಾರತ ದೇಶವನ್ನ ನೋಡಬೇಕು ಅನ್ನೋ ಆಸೆ ಇಟ್ಕೊಂಡು ಚೀನಾ ದೇಶದಿಂದ ಒಬ್ಬ ಪ್ರವಾಸಿಗ ನಮ್ಮ ದೇಶಕ್ಕೆ ಬಂದಿದ್ದ. ಸಾಮಾನ್ಯ ಶಕಪೂರ್ವ 3ನೇ ಶತಮಾನದಲ್ಲಿ ಈ ದೇಶದಿಂದ ಅನೇಕ ಜನ ಬೌದ್ಧ ಸನ್ಯಾಸಿಗಳು ಚೀನಾ ದೇಶಕ್ಕೆ ಹೋಗಿದ್ರು. ಅಲ್ಲಿಗೆ ಹೋದ ಸನ್ಯಾಸಿಗಳು ಚೀನಾ ದೇಶದ ಎಲ್ಲರಿಗೂ ಹೇಳಿದ್ರು, ನಾವು ಭಾರತ ದೇಶದಿಂದ ಬಂದಿದ್ದೇವೆ, ಜಗತ್ತಿನಲ್ಲಿ ಭಾರತ ದೇಶ ಅನ್ನೋದು ಇದೆ ಅನ್ನೋದೇ ಆಶ್ಚರ್ಯ.
ಯಾವುದೇ ರೀತಿಯ ಜಗತ್ತಿಗೆ ಕಲ್ಯಾಣಕರವಲ್ಲದ ವಿಷಯಗಳು ಆ ದೇಶದಲ್ಲಿ ಕಂಡೇ ಬರುವುದಿಲ್ಲ ಅಂತ ಬೌದ್ಧ ಸನ್ಯಾಸಿಗಳು ಹೇಳ್ತಿದ್ರು. ಅದನ್ನ ಕೇಳಿ ಕೇಳಿ ಆ ಒಬ್ಬ ವ್ಯಕ್ತಿಗೆ ಈ ದೇಶವನ್ನ ನೋಡಬೇಕು, ಇಲ್ಲಿನ ಜನರನ್ನ ನೋಡಬೇಕು, ಅವರ ಆಚಾರ ವಿಚಾರಗಳನ್ನು ತಿಳ್ಕೋಬೇಕು ಅಂತ ಕುತೂಹಲ ಮೂಡಿ ಭಾರತ ದೇಶಕ್ಕೆ ಬಂದಿದ್ದ. ಬಿಹಾರ ರಾಜ್ಯ ಇದೆಯಲ್ಲ, ಬಿಹಾರ ರಾಜ್ಯದ ಒಂದು ಹಳ್ಳಿ ಒಳಗಡೆ ವಸತಿ ಮಾಡಿದ್ದ. ಘಟನೆ ಎಷ್ಟು ಚೆನ್ನಾಗಿದೆ. ಬೆಳಿಗ್ಗೆ ಎದ್ದು ಆ ಊರಿನಿಂದ ಈ ನಾಡಿನ ಮೂಲೆ ಮೂಲೆಗೆ ಹೊರಡಬೇಕು, ಜಗತ್ತಿನಲ್ಲಿಯೇ ಸ್ವರ್ಗ ಅಂತ ವರ್ಣಿಸಲ್ಪಟ್ಟ ಭಾರತ ದೇಶವನ್ನ ನೋಡಬೇಕು ಅಂತ ಯೋಜನೆ ಮಾಡಿತ್ತು. ಬೆಳಿಗ್ಗೆ ಎದ್ದ, ಹೊರಡೋದಕ್ಕೆ ತಯಾರಿಯಾದ, ಮುಖ್ಯ ರಸ್ತೆಗೆ ಬಂದ. ಆ ರಸ್ತೆ ಪಕ್ಕದಲ್ಲಿ ಒಂದು ಸಣ್ಣ ಜಮೀನಿತ್ತು. ಆ ಜಮೀನೊಳಗಡೆ ಇಬ್ಬರು ರೈತರು ಜೋರಾಗಿ ಜಗಳ ಮಾಡ್ತಾ ಇದ್ರು. ಅವನಿಗೆ ಆಶ್ಚರ್ಯ ಆಗಿಬಿಡ್ತು. ಯಾಕೆ ಅಂದ್ರೆ ಚೀನಾ ದೇಶದಲ್ಲಿ ಅವನು ಕೇಳಿದ್ದೇ ಬೇರೆ, ಭಾರತ ದೇಶದಲ್ಲಿ ಅವನು ನೋಡ್ತಾ ಇರೋದೇ. ಚೀನಾ ದೇಶದಲ್ಲಿ ಅವನು ಏನು ಕೇಳಿದ್ದ? ಭಾರತ ದೇಶದಲ್ಲಿ ಜಗಳ, ಹೊಡೆದಾಟ, ಬಡದಾಟ, ಮೋಸ, ಅನ್ಯಾಯ, ಕೊಲೆ, ಧಗ, ಲಫಂಗತನ ಇಲ್ಲ ಅಂತ ಕೇಳಿದ್ದ. ಭಾರತ ದೇಶಕ್ಕೆ ಬಂದು ಒಂದು ದಿನ ಆಗಿಲ್ಲ, ಬೆಳಕು ಹರಿತದೆ, ರಸ್ತೆ ಪಕ್ಕದಲ್ಲಿ ಇಬ್ಬರು ರೈತರು ಬೆಳಿಗ್ಗೆ ಜಗಳ ಮಾಡ್ತಾ ಇದ್ದಾರೆ. ಅವ ಅನ್ಕೊಂಡ, ಬಹುತೇಕ ಭಾರತ ದೇಶದಿಂದ ಚೀನಾಕ್ ಬಂದವರು ಭಾರತೀಯರನ್ನ ಮೆಚ್ಚಬೇಕು ಚೀನಾದವರು ಅಂತ ಸುಳ್ಳು ಬರೆದಿರಬಹುದು ಅಂತ ಅನ್ಕೊಂಡ. ಆದ್ರೂ ಏನಾದ್ರೂ ಇರ್ಲಿ, ಇವ್ರು ಯಾಕೆ ಜಗಳ ಆಡ್ತಾ ಇದ್ದಾರೆ ತಿಳ್ಕೋಬೇಕು ಅಂತ ಅವರು ಜಗಳ ಮಾಡೋ ಜಮೀನಿನ ಪಕ್ಕದಲ್ಲಿರೋ ಒಂದು ಗಿಡದ ಹತ್ರ ಹೋಗಿ ಕೈ ಕಟ್ಟಿ ನಿಂತ್ಕೊಂಡು ಜಗಳ ಕೇಳಿಸ್ಕೊಂಡ. ಅವ್ರು ಯಾಕೆ ಜಗಳ ಆಡ್ತಾ ಇದ್ರು ಗೊತ್ತಾ? ಅವರಿಬ್ರು ಯಾರು ಗೊತ್ತಾ? ಆ ಜಮೀನಲ್ಲಿ ಏನ್ ಜಗಳ ಮಾಡ್ತಿದ್ರಲ್ಲ, ಅವರಿಬ್ರು ಯಾರು ಅಂದ್ರೆ, ಒಬ್ಬ ಆ ಜಮೀನಿನ ಮಾಜಿ ಮಾಲೀಕ, ಒಬ್ಬ ವಾರದ ಹಿಂದೆ ಆ ಜಮೀನ್ ಖರೀದಿ ಮಾಡಿದ ಈಗಿನ ಮಾಲೀಕ. ಮಾಜಿ ಮಾಲೀಕ ಹಾಲಿ ಮಾಲೀಕ ಜಮೀನೊಳಗಡೆ ಜಗಳ ಮಾಡ್ತಾ ಇದ್ರು. ಅವ್ರು ಯಾಕೆ ಜಗಳ ಮಾಡ್ತಿದ್ರು ಅಂದ್ರೆ, ಹಾಲಿ ಮಾಲೀಕನಿಗೆ ಜಮೀನು ಉಳುಮೆ ಮಾಡಬೇಕಾದ್ರೆ ಬಂಗಾರದ ನಾಣ್ಯಗಳು ತುಂಬಿದ್ದ ಸಣ್ಣದೊಂದು ಹಂಡೆ ಸಿಕ್ಕಿತ್ತು. ಹಾಲಿ ಮಾಲೀಕ ಮಾಜಿ ಮಾಲೀಕನ ಕರೆದು ಬಂಗಾರದ ನಾಣ್ಯ ತುಂಬಿದ ಹಂಡೆ ಅವನ ಕೈಯಾಗಿಟ್ಟು, ಈ ಹಂಡೆ ನಂದಲ್ಲ, ನಿಂದು ತಗೋ ಅಂತ ಹೊಸ ಮಾಲೀಕ ಕೊಟ್ಟಿದ್ದ. ಯಾವ ದಿನ ಈ ಭೂಮಿ ಮೇಲಿನ ಹಕ್ಕು ಬಿಟ್ನೋ ಅದೇ ದಿನ ಈ ಭೂಮಿಯೊಳಗಿನ ನಿಧಿನೂ ಬಿಟ್ಟೆ, ಇದು ನಂದಲ್ಲ ನಿಂದು ಅಂತ ಹಳೆ ಮಾಲೀಕ ಆ ಹಂಡೆ ತಗೊಳ್ಳೋದಕ್ಕೆ ಬೇಡ ಅಂತಿದ್ದ. ಬಂಗಾರದ ನಾಣ್ಯ ತುಂಬಿದ ಹಂಡೆ ನಂದಲ್ಲ ನಿಂದು, ನಿಂದಲ್ಲ ನಂದು ಅಂತ ಈ ದೇಶದಾಗ ಇಬ್ಬರು ರೈತರು ಜಗಳ ಮಾಡ್ತಾ ಇದ್ರು. ಇದನ್ನು ನೋಡಿ ಚೀನಾದಿಂದ ಬಂದಿದ್ನಲ್ಲ ಅವ ಅನ್ಕೊಂಡ, ಜಗತ್ನಲ್ಲಿ ಧರ್ಮವಂತರ ಭೂಮಿ ಅಂತ ಇರೋದೇನಾದ್ರೂ ಇದ್ರೆ ಅದು ಭಾರತ ಬಿಟ್ಟು ಬೇರೆ ಯಾವುದೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವನು ಬಹಳ ಆಶ್ಚರ್ಯ ಆಯ್ತು. ಹಿಂಗೂ ಯಾರಾದ್ರೂ ಜಗಳ ಮಾಡೋದಕ್ಕೆ ಸಾಧ್ಯ ಇದೆ? ನೋಡೋಣ ಇವ್ರ ಜಗಳ ಏನಾಗ್ತದೆ. ಸೂರ್ಯ ನೆತ್ತಿ ಮೇಲೆ ಬಂದ, ಜಗಳ ಮುಗಿಲಿಲ್ಲ. ಸೂರ್ಯ ಮನೆಗೆ ಹೋಗೋದಕ್ಕೆ ತಯಾರಿ ಆದ, ಜಗಳ ಮುಗಿಲಿಲ್ಲ. ಇಬ್ರು ರೈತರು ತೀರ್ಮಾನ ಮಾಡಿದ್ರು, ಊರ್ ಪಂಚರ ಹತ್ರ ವ್ಯಾಜ್ಯ ತಗೊಂಡು ಹೋದ್ರು. ಆಗಿನ ಕಾಲಕ್ಕೆಲ್ಲ ಇಂಥ ಜಗಳ ಪಂಚಾಯಿತಿ ಮಾಡೋದಕ್ಕೆ ಪಂಚರಿರ್ತಿದ್ರು. ಜಗತ್ತಿಗೆ ಭಾರತ ದೇಶ ಕೊಟ್ಟ ಅಪರೂಪದ ಕಾಣಿಕೆನೆ ಪಂಚಾಯಿತಿ. ಪಂಚಾಯಿತಿ, ಪ್ರಜಾಪ್ರಭುತ್ವ, ಗಣತಂತ್ರ ಇದೆಲ್ಲ ಭಾರತ ಭೂಮಿಯಿಂದ ಮೂಡಿ ಬಂದಂತ ಕಾಣಿಕೆ. ಊರ್ ಪಂಚರು ಮೇಲೆ ಕೂತಿದ್ರು, ಊರ್ ಮಂದಿ ಎಲ್ಲ ಮುಂದೆ ಕೂತಿದ್ರು. ಒಂದು ಮೂಲೆ ಒಳಗಡೆ ಹೊಸ ಮಾಲೀಕ, ಒಂದು ಮೂಲೆ ಒಳಗಡೆ ಹಳೆ ಮಾಲೀಕ. ಇಷ್ಟು ಮಂದಿ ಒಳಗಡೆ ಚೀನಾದಿಂದ ಬಂದಿರೋ ಆ ಮನುಷ್ಯ ಏನಾಗ್ತದೆ ಅಂತ ನೋಡ್ಬೇಕು. ಪಂಚ ಕೇಳಿದ್ರು, ಏನ್ ಜಗಳ? ಹಳೆ ಮಾಲೀಕ ಹೇಳಿದ, ಸ್ವಾಮಿ ಧರ್ಮದ ಹಾಗೆ ನಡ್ಕೋಬೇಕು. ಮನೆ ಅಡಚಣೆಗಾಗಿ ಭೂಮಿ ಮಾರಿದೆ. ಭೂಮಿ ಮಾರಿದ ಮೇಲೆ ಮಣ್ಣಿನೊಳಗಿನ ಎಲ್ಲಾ ನಿಧಿ ಸಂಪತ್ತನ್ನ ಅವನಿಗೆ ಹಕ್ಕು ಬಿಟ್ಟುಕೊಟ್ಟು. ಹೊಸ ಮಾಲೀಕ ಹೇಳ್ದ, ಸ್ವಾಮಿ ಧರ್ಮದ ಹಾಗೇನೆ ನಡ್ಕೋಬೇಕು.
ನಾನು ಭೂಮಿ ಖರೀದಿ ಮಾಡಿದೆ, ಬೆವರು ಸುರಿಸಿ ಭೂಮಿ ಒಳಗಡೆ ಬಂಗಾರ ತೆಗಿತೀನಿ, ಆದ್ರೆ ಭೂಮಿ ಒಳಗಡೆ ಇರೋ ಬಂಗಾರ ನಂದಲ್ಲ. ಪಂಚರಿಗೂ ಗಾಬರಿ ಆಯ್ತು. ಅವನೂ ಬೇಡ ಅಂತಾನೆ, ಇವನೂ ಬೇಡ ಅಂತಾನೆ. ಪಂಚರ್ ಏನ್ ಮಾಡಬೇಕು? ಏನ್ ಮಾಡ್ಬೇಕು ಹೇಳಿ? ಸುಮ್ಮನೆ ಅಪ್ಪಿ ತಪ್ಪಿ ಈಗಿನ ಪಂಚರ್ ಇದ್ದಿದ್ರೆ ಸಾಧ್ಯ ಇಲ್ಲ, ಇರಕ್ ಹಾಕಿದ್ದಿಲ್ಲ. ಇದ್ದಿದ್ರೆ ಏನ್ ಮಾಡ್ತಿದ್ರಿ ಹೇಳಿ? ಒಂದ್ 5 ನಿಮಿಷ ಎಲ್ಲರೂ ಎದ್ ನಿಲ್ರಿ, ನಿಮ್ಗಲ್ಲ ಅಲ್ಲಿ ಎದ್ ನಿಲ್ರಿ, 10 ನಿಮಿಷ ನೀವು ಆ ಕಡೆ ಹೋಗಿ ಬರ್ರಿ ಅಂತ ಕಳಿಸ್ತಿದ್ರು. ಇವ್ರೇನಿಬ್ರು ಇರ್ತಿದ್ರಲ್ಲ, ಇವ್ರಿಗೇನಂತಿದ್ರು, ನಿಮ್ಮಂಥ ದೇವ್ರಂಥವ್ರು ಯಾರು ಸಿಗ್ತಾರಪ್ಪ, ನೀವು ಹೋಗಿ ಚಾ ಕುಡಿದು ಬರ್ರಿ ಅಂತಿದ್ರು. ಇವ್ರೇನ್ ಆ ಬಂಗಾರದ ನಾಣ್ಯ ತುಂಬಿದ ಹಂಡೆ ತಗೊಂಡು ಹೋಗಿದ್ರಲ್ಲ, ವಾಪಸ್ ಊರಿಗೆ. ಮತ್ ಇವ್ರು ಭಾರತದವ್ರು ಅಲ್ಲೇನು? ಅವರು ಭಾರತದವ್ರೆ, ಇವರು ಭಾರತದವ್ರೆ. ಅವ್ರ ಹಂಗ ಇವ್ರ ಹಿಂಗ ಯಾಕ ಅನ್ನೋದನ್ನ ನಾನು ನಾಳೆ ನಾಡ್ದೆಲ್ಲ ಹೇಳ್ತೀನಿ. ಪಂಚರು ವಿಚಾರ ಮಾಡಿದ್ರು, ಇಬ್ರು ತಗೊಳ್ಳೋದಕ್ಕೆ ತಯಾರಿ ಇಲ್ಲ. ಆದ್ದರಿಂದ ಪಂಚಾಯಿತಿ ಒಂದು ತೀರ್ಮಾನವನ್ನ ಕೊಡ್ತದೆ ಅಂತ ಘೋಷಣೆ ಮಾಡಿದ್ರು. ಏನ್ ತೀರ್ಮಾನ? ಈ ಬಂಗಾರದ ನಾಣ್ಯಗಳು ತುಂಬಿದ ಹಂಡೆಯನ್ನ ಊರಿನ ಕಲ್ಯಾಣದ ಕಾರ್ಯಕ್ಕಾಗಿ ಬಳಸಲಾಗುವುದು ಅಂತ ಘೋಷಣೆ ಮಾಡಿದರು. ಯಾವಾಗ ಹಿಂಗ ಘೋಷಣೆ ಮಾಡಿದ್ರಲ್ಲ, ಮುಂಜಾನೆಯಿಂದ ಸಂಜೆ ಮಠ ಜಗಳ ಮಾಡಿದ್ರಲ್ಲ ಇಬ್ರು ರೈತರು, ಜೋರಾಗಿ ಕೇಕೆ ಹೊಡೆದು ಕುಣಿದ್ರು, ಒಬ್ಬರನ್ನೊಬ್ರು ತಬ್ಬಿಕೊಂಡು ಅಭಿಮಾನ ಪಟ್ರು. ಆ ಮನುಷ್ಯ ಏನು ಕೂತಿದ್ನಲ್ಲ, ಹೊಡ್ರೆ ಒಂದ್ ಸ್ವಲ್ಪ ಚಾರ್ಜ್ ಆದಂಗ ಹಿಂಗಾಗ್ತದೆ. ಆ ಮನುಷ್ಯ ಏನು ಕೂತಿದ್ನಲ್ಲ, ಅವ ಅಂದಿನಿಂದ 6 ವರ್ಷ ಭಾರತ ದೇಶದ ತುಂಬ ತಿರುಗಾಡಿದ, ನೋಡಿದ, ತೃಪ್ತಿ ಪಟ್ಟ, ಆನಂದ ಪಟ್ಟ, ಅಭಿಮಾನ ಪಟ್ಟ. ತನ್ನ ದೇಶಕ್ಕೆ ಹೋದ. ಈ ದೇಶದಲ್ಲಿ ಕಂಡುಂಡ ನೆನಪುಗಳನ್ನ ದೊಡ್ಡ ಪುಸ್ತಕದಲ್ಲಿ ಬರೆದಿಟ್ಟ. ಪುಸ್ತಕಕ್ಕೆ ಹೆಸರು ಕೊಟ್ಟ, ಘೋ ಗೋ ಕಿ. ಪುಸ್ತಕದ ಹೆಸರು ಘೋ ಗೋ ಕಿ. ಬರೆದ ಮನುಷ್ಯನ ಹೆಸರು ಪಾಹಿಯಾನ. ಚೀನಾ ದೇಶದ ಪಾಹಿಯಾನ ತನ್ನ ಪುಸ್ತಕದಲ್ಲಿ ಬರೆದ ಮಾತು ಎಷ್ಟು ಚಂದ ಇದೆ ಅಂದ್ರೆ, ಜಗತ್ತಿನಲ್ಲಿ ಸಾರ್ವಕಾಲಿಕವಾಗಿ ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ನೀತಿಗಾಗಿ ಬದುಕುವ ಜನಾಂಗದ ತವರು ಮನೆ ಭಾರತ ಅಂತ ಪಾಹಿಯಾನ ಬರುತ್ತೆ. ಅಂಥ ಭಾರತದ ಇತಿಹಾಸವೇ ನಮ್ಮ ಇತಿಹಾಸ. ನಮ್ಮ ಇತಿಹಾಸ ಇಷ್ಟು ಶ್ರೀಮಂತ ಇತಿಹಾಸ ಅನ್ನೋದೇ ನಮ್ಮ ಹೆಮ್ಮೆ. ಹಾಗಾದ್ರೆ ಈ ಭಾರತ ದೇಶದ ಉಗಮ, ಭಾರತ ದೇಶದ ನಾಗರಿಕತೆಯ ಬೆಳವಣಿಗೆ ಹೇಗಾಯಿತು? ಈ ದೇಶವನ್ನ ಕಟ್ಟುವುದಕ್ಕಾಗಿ, ಸಂಸ್ಕೃತಿಯನ್ನು ಪೋಷಿಸುವುದಕ್ಕಾಗಿ ಇಲ್ಲಿಯ ಹಿರಿಯರು ತೆಗೆದುಕೊಂಡ ಶ್ರಮ ಎಂಥದ್ದು? ಈ ದೇಶದ ಭೂಗರ್ಭದಲ್ಲಿ, ಈ ದೇಶದ ಇತಿಹಾಸದ ಗರ್ಭದಲ್ಲಿ ಇರುವಂತಹ ಆ ಜ್ಞಾನ ರತ್ನಗಳು ಎಂತಹವು ಅನ್ನುವ ವಿಚಾರವನ್ನ ನಾಳೆ ದಿವಸ ಚಿಂತನೆ ಮಾಡೋಣ. ನಮಸ್ಕಾರ.